ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನಂದಗೋಕುಲ ಸಂಚಿಕೆ ಅಂದರೆ ಶುಕ್ರವಾರದ ನಂದಗೋಕುಲ ಸಂಚಿಕೆನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡ್ದೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕರಿಬೇಕು ಸುಮ್ಮನೆ ಸೋಫಾ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಇವೆಲ್ಲಬ್ಬ ಬಂದುಬಿಟ್ಟು ಒಂದು ಪೇಪರಲ್ಲಿ ರ್ಯಾಪ್ ಮಾಡಿ ಡೈರಿ ಮಿಲ್ಕ್ ಸ್ಲಿಕ್ ಚಾಕ್ಲೇಟ್ ಇಟ್ಟು ಆ ಪೇಪರಲ್ಲಿ ಸಾರಿ ಬರೆದಿರ್ತಾನೆ. ಅದನ್ನು ತೊಗೊಂಬಂದು ತಗೋ ಅಂತ ಕೊಡ್ತಾನೆ. ಅದನ್ನ ಇಸ್ಕೊಂಡು ಕೊಡು ಅಲ್ಲಬ್ಬ ಅಂತ ಹೇಳ್ತಾಳೆ. ತಗೋ ಅದರಲ್ಲಿ ಏನೋ ಇದೆ ಅಂತ ಹೇಳ್ತಾನೆ. ಅದನ್ನು ಓಪನ್ ಮಾಡಿಬಿಟ್ಟು ಡೈರಿ ಮಿಲ್ಕ್ ಸ್ಲಿಕ್ ಚಾಕ್ಲೇಟ್ ಎತ್ಕೊಂಡು ಆ ಪೇಪರ್ನ ಬಿಸಾಕ್ಬಿಡ್ತಾಳೆ. ಏಯ್ ಗೂಬೆ, ಅದರಲ್ಲೇ ಕಡೆ ಮೇನ್ ಇಂಪಾರ್ಟೆಂಟ್ ಇರೋದು ತಿಂಡಿ ಪೋತಿ ತಿನ್ನೋದು ಮಾತ್ರ ತಿನ್ಕೊಂಬಿಟ್ಟು ಬಿಸಾಕ್ತಾ ಇದ್ದಾಳೆ, ತೊಗೊಂಡು ಓದು ಅಂತ ಹೇಳ್ತಾನೆ. ಆಗ ಸರಿ ವಲ್ಲಭ ಅಂದ್ಬಿಟ್ಟು ತೊಗೊಂಡು ಓದ್ತಾಳೆ. ಅದರಲ್ಲಿ ಅವ್ನು ಸಾರಿ ಬರೆದಿರ್ತಾನೆ. ಫ್ರಮ್ ಟು ರೆಸ್ಪೆಕ್ಟೆಡ್ ಕರಿಬೇಕು. ನೀನು ಕಾಳಜಿಯಿಂದ ನನಗೆ ಊಟ ತಿನ್ಸಕ್ಕೆ ಬಂದರೂ ಕೂಡ ನಾನು ನಿನಗೆ ಬೈದ್ಬಿಟ್ಟೆ. ನೀನು ಬೇಜಾರಿದ್ದಾಗ ನಾನು ನಿನಗೆ ಊಟ ತಿನ್ನಿಸಿದ್ದೆ. ನಾನು ಬೈಬಾರ್ದಾಗಿತ್ತು, ಅಕ್ಸೆಪ್ಟ್ ಮಾಡ್ಕೊಂಡು ತಿನ್ನಬೇಕಾಗಿತ್ತು. ಸಾರಿ ಕರಿಬೇಕು. ಇನ್ನೊಂದು ಸರಿ ಈ ಥರ ನಾನು ಮಾಡಲ್ಲ, ಸಾರಿ. ಇಂತಿ ನಿನ್ನ ಪ್ರೀತಿಯ ವೈರಿ ಸಕಲಕಲ ವಲ್ಲಭ ಅಂತ ಹೇಳಿ ಬರೆದಿರ್ತಾನೆ. ಅದನ್ನು ನೋಡಿದಂಥ ಅಮೂಲ್ಯಂಗೆ ಖುಷಿ ಆಗುತ್ತೆ. ಬಟ್ ಆದರೂ ಕೂಡ ಓಹೋ ನನ್ನ ಮನಸ್ಸಲ್ಲಿ ಅನ್ಕೊತಾ ಇದ್ದಾಳೆ, ಓಹೋ ನನ್ನ ಮಗನೇ ಬೈಬೇಕಾದ್ರೆ ಮಾತ್ರ ಬಾಯಿಲಿ ಬೈದು ಸಾರಿನ ಲೆಟ್ರಲ್ಲಿ ಬರೆದುಕೊಡ್ತೀಯಾ, ಇರು ನಿನಗೆ ಮಾಡ್ತೀನಿ ಅಂತ ಹೇಳಿ ಪೇಪರ್ನ ಮುದ್ರು ಬಿಟ್ಟು ಬಿಸಾಕ್ಬಿಡ್ತಾಳೆ. ಅದನ್ನು ನೋಡಿರೋ ವಲ್ಲಭ ಯಾಕೆ ಪೇಪರ್ ಬಿಸಾಕ್ಬಿಟ್ಟೆ ಅಂತ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಲ್ಲಿ ಪೇಪರ್ ಬಿಸಾಕ್ದೆ ಅಂದರೆ ಅಷ್ಟು ಅರ್ಥ ಆಗಲ್ವ, ನೀನು ಸಾರಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬೈಬೇಕಾದ್ರೆ ಬಾಯಿಲಿ ಬೈದು ಇವಾಗ ಲೆಟರಲ್ಲಿ ಬರೆದ್ರೆ ನಾನು ಅದು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂತಾಳೆ. ಆಗ ಸರಿ ಕಣೆ ಕರಿಬೇಕು, ಸಾರಿ ಕಣೆ ಅಂತಾನೆ. ನನಗೆ ಕೇಳಿಸಿಲ್ಲ ಅಂತಾಳೆ. ಇವಳು ಕೇಳಿಸಿದ್ರು ಸಾರಿ ಅಂತಾನೆ. ನಂಗೆ ಕೇಳಿಸಿಲ್ಲ, ಇನ್ನೂ ಜೋರಾಗಿ ಹೇಳು ಅಂತಾಳೆ. ಸಾರಿ ಕಣೆ ಕರಿಬೇಕು ಅಂತಾನೆ. ಆಗ ಅವಳು ಇದೇ ಸಾರಿನ ಇನ್ನೊಂಚೂರು ಪ್ರೀತಿ ಸೇರಿಸಿ ನನಗೆ ಕೈ ಮುಗ್ದು ಕೇಳಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ಆಗ ಒಂದು ಸರಿ ಅಂದ್ಬಿಟ್ಟು ಕೈ ಮುಗ್ದು ಸಾರಿ ಕಣೆ ಕರಿಬೇಕು ಅಂತ ಮತ್ತೆ ಕೇಳ್ತಾನೆ. ಅಮ್ಮಗೆ ಖುಷಿ ಆಗ್ಬಿಟ್ಟು ಅವಳು ಕೈಲಿರೋ ಡೈರಿ ಮಿಲ್ಕ್ ಚಾಕ್ಲೇಟ್ನ ಓಪನ್ ಮಾಡಿ ಅವ್ನಿಗೊಂದು 2 ಸ್ಲೈಡ್ಸ್ ಕೊಟ್ಟು ಇವಳೊಂದು 2 ಸ್ಲೈಡ್ಸ್ ತಿನ್ಕೊಂಡು ಇಬ್ಬರು ಖುಷಿಯಾಗಿ ಹಾಗೆ ನೋಡ್ತಾರೆ. ಮತ್ತಿನ್ನೊಂದು ಕಡೆ ಮನೆಯವರೆಲ್ಲ ಊಟ ಮಾಡ್ತಾ ಕೂತಿರ್ತಾರೆ ನಂದ ಫ್ಯಾಮಿಲಿಯವರು. ಆವಾಗ ಗಿರ್ಜಾ ಊಟ ಬಿಡಿಸೋದಕ್ಕೆ ಬೇಕಾಬಿಟ್ಟು ಟಪ್ಪ ಅಂತ ಬಿಸಾಕ್ತಾ ಇರ್ತಾಳೆ ಊಟನ ನಂದ ತಟ್ಟೆಗೆ. ಅದನ್ನು ನೋಡಿದಂಥ ನಂದ ಯಾಕೆ ಗಿರ್ಜಾ ಹಿಂಗೆ ಬಿಸಾಕ್ತಾ ಇದ್ದೀನಿ, ನಿಧಾನಕ್ಕೆ ಊಟ ಹಾಕೋಕ್ಕಾಗಲ್ವಾ ಅಂತ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಮೆಲ್ಲಗೆ ಸೌಟ್ ತೆಗೆದು ಒಂದು ಸಾಂಬಾರು ಬಿಡ್ತಾಳೆ. ಇಲ್ಲಿ ಅವ್ರ ಮಕ್ಕಳೆಲ್ಲ ನಗ್ತಾ ಇರ್ತಾರೆ. ಅದಾದ ನಂತರ ಗಿರ್ಜಾ ಮತ್ತೆ ಏಯ್ ಮಾಧವ ನನ್ನೇನು ನೋಡ್ತಾ ಇದೆಯಾ, ತಟ್ಟಲ್ಲಿರೋದನ್ನು ತಂದು ತಿಂದೆದ್ದೋಗೋ ಫಸ್ಟು ಅಂತ ಅವನಿಗೂ ಬೈತಾಳೆ. ಆಮೇಲೆ ಕೇಶವಾಗೂ ಬೈತಾಳೆ. ಏನು ನೋಡ್ತಾ ಇದೆಯಾ ಕೇಶವ, ನೀನು ಇವತ್ತೇ ಮುಗಿಸ್ಬೇಕು ಅಂದ್ಕೊಂಡಿದ್ದೀಯ, ಇನ್ನೂ ಒಂದು ವಾರ ತಿನ್ಬೇಕಂತ ಅಂದ್ಕೊಂಡಿದ್ಯಾ, ತಿಂದೆದ್ದೋಗೋ ಅಂತಾಳೆ. ಸರಿ ಅಮ್ಮ ಅಂತ ನಗಾಡ್ಕೊಂಡು ಇವನು ಅಂತಾನೆ. ಆಮೇಲೆ ಮೀನಾ ಹಾಗೆ ನಿಂತಿರ್ತಾಳೆ. ಮೀನಾ ಏನು ನೋಡ್ತಾ ಇದ್ಯಾ ಅಲ್ಲಿ, ಅವ್ನ ತಟ್ಟೆನಲ್ಲಿ ಎಲ್ಲ ಕೇಶವನ ತಟ್ಟೆನಲ್ಲಿ ತಿಂದಾಗಿದೆ, ಮತ್ತೆ ಬಡಿಸ್ಬೇಕನ್ನೋ ಜ್ಞಾನ ಇಲ್ವಾ, ಬಡಿಸು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಸರಿ ಅತ್ತೆ ಅಂತ ಅವಳು ಹೇಳ್ತಾಳೆ. ಅದಾದಮೇಲೆ ಅವ್ರ ಮಗಳೂ ಕೇಳ್ತಿದ್ದಾಳೆ, ಯಾಕಮ್ಮ ಎಲ್ಲರ ಮೇಲೆ ಹಿಂಗೆ ಕಿರ್ಚಾಡ್ತಾ ಇದೆಯಾ ನೀನು ಅಂತ ಕೇಳ್ತಾಳೆ. ಅವಳು ಏನಿಲ್ಲ, ನೀನು ಬಾಯಿ ಮುಚ್ಕೊಂಡು ತಿಂದಿದ್ದೇಳೆ ಅಂತ ಹೇಳ್ತಾಳೆ. ಆಗ ನಂದವ್ರು ಮತ್ತೆ ಕೇಳ್ತಾ ಇದ್ದಾರೆ, ಯಾಕೆ ಗಿರ್ಜಾ ಏನಾಯಿತು, ಯಾಕೆ ಹಿಂಗೆ ಎಲ್ಲರ ಮೇಲೆ ಹಿಂಗೆ ಕೂಗಾಡ್ತಾ ಇದೆಯಾ, ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ನನ್ನನ್ನು ಕೇಳೋರು ಯಾರಿದ್ದಾರೆ, ನನ್ನ ಕೋಪ ನಾನೇ ನುಂಗ್ಬೇಕಲ್ಲ, ಅದಕ್ಕೆ ಎಲ್ಲರ ಮೇಲೂ ಕಿರ್ಚಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಏನಾಯಿತು ಅದು ನಿಧಾನಕ್ಕೆ ಬಿಡಿಸಿ ಹೇಳು ಅಂತ ಹೇಳ್ತಾರೆ. ಆಗ ಗಿರ್ಜಾ ಹೇಳ್ತಾ ಇದ್ದಾಳೆ, ಏನು ಅಂತ ಹೇಳಿ ನಾನು, ನನ್ನ ಮಗ ವಲ್ಲಭನ ಪರಿಸ್ಥಿತಿನ ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ, ಪಾಪ ಅವನು ಅಂತ ಹೇಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ನಂದ ಅವನ ವಿಷಯ ಆದರೆ ನೀನು ನನ್ನ ಹತ್ರ ಮಾತಾಡಬೇಡ ಅಂತ ಹೇಳ್ತಾರೆ. ಹಾಗಾಗಿ ಗಿರ್ಜಾ ಹೇಳ್ತಾಳೆ, ಇಲ್ಲ ರೀ ನಾನು ಮಾತಾಡಲೇಬೇಕು, ಇವತ್ತು ನನ್ನ ಮಗ ಪಡ್ತಾ ಇರೋ ಕಷ್ಟನ ನನ್ನ ಕೈಯಿಂದ ನೋಡೋಕ್ಕಾಗ್ತಾಯಿಲ್ಲ. ಅವನು ಪಾಪ ಎಷ್ಟು ಕಷ್ಟ ಬಿದ್ದು ಅವ್ನು ಕೆಲಸ ಮಾಡ್ತಾ ಇದ್ದಾನೆ. ನೀವು ನೋಡಿದ್ರೆ ಅವನಿಗೆ ಮಾತಿಗೆ ಮುಂಚೆ ಬೇಜವಾಬ್ದಾರಿತನ ಅದು ಇದು ಅಂತೆಲ್ಲ ಬೈತೀರಾ, ಅವನಿಗೆ ಬೇಜವಾಬ್ದಾರಿತನ ಇಲ್ಲ ಈ ಬೈಕ್ ವಿಷಯದಲ್ಲಿ ನನಗೆ ಗೊತ್ತಿದೆ. ಅವನು ಪಾಪ ಅಷ್ಟು ಇಷ್ಟಪಡ್ತಾ ಇದ್ದ ಬೈಕ್ನ. ಇವಾಗ ನೋಡೋರಿ ನೀವೇ ಮಾಧವನ ಮದುವೆ ಟೈಮಲ್ಲಿ ಚೀಟಿ ಹಾಕಿದ್ರಿ, ಆ ಚೀಟಿ ಹಾಕಿರೋನು ಓಡೋದ. ಅವಾಗ ನಿಮ್ಮ ಬೇಜವಾಬ್ದಾರಿತನ ಅಂತ ನಿಮ್ಮ ಮಕ್ಳು ಏನಾದರೂ ಅಂದ್ರೆ ಅವ್ರೇನು ಒಂದೇ ನಿಮ್ಮ ಸಪೋರ್ಟ್ಗೆ ನಿಂತ್ಕೊಂಡ್ರು. ಅದು ರೀ ನೀವು ಅದು ಬಿಟ್ಬಿಟ್ಟು ಯಾವಾಗಲೂ ಬೇಜವಾಬ್ದಾರಿತನ ಅದು ಇದು ಅಂತ ಬೈತಾನೇ ಇರ್ತೀರ. ಅವ್ನಿಗೇನಾದರೂ ಒಂದು ನೀವು ಸಹಾಯ ಮಾಡಲೇಬೇಕು ರೀ, ಇಲ್ಲ ನನ್ನಿಂದ ಮಾತ್ರ ನೋಡೋಕ್ಕಾಗಲ್ಲ ರೀ ಅಂತ ಅಳ್ತಾನೆ ಇರ್ತಾಳೆ. ಸರಿ ನಾನೇನು ಮಾಡೋಕ್ಕಾಗಲ್ಲ ಗಿರ್ಜಾ, ಆ ವಿಷಯವಾಗಿ ನೀನು ನನ್ನ ಹತ್ರ ಏನು ಹೇಳೋಕ್ಕೆ ಹೋಗಬೇಡ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಈ ಸಂಬಂಧ ನೀನು ಹೇಳೋಕ್ಕೆ ಬರಬೇಡ ನನ್ನ ಹತ್ರ ಅಂತ ಹೇಳ್ತಾನೆ. ಆಗ ಅವಳು ನನಗೆ ಗೊತ್ತಿಲ್ಲ ರೀ, ನೀವು ಏನಾದರೂ ಮಾಡಲೇಬೇಕು, ಇದಕ್ಕೂ ನಿಮಗೂ ಸಂಬಂಧ ಇದೆ ಅಂತ ಮತ್ತೆ ಇವಳು ಹಠ ಮಾಡ್ತಾಳೆ. ಆದರೂ ಕೂಡ ಅವನು ಆಗದೇ ಇಲ್ಲ, ನನ್ನ ಹತ್ರ ಅದನ್ನು ಮಾತಾಡೋಕ್ಕೆ ಬರಬೇಡ ಅಂತ ಹೇಳಿ ಊಟ ಬಿಟ್ಟು ಎದ್ದೊರಟು ಹೋಗ್ತಾನೆ.
ಅದನ್ನು ನೋಡಿದಂಥ ಪ್ರಿಯಾ ಅಯ್ಯಯ್ಯೋ ಮಾವ ಊಟ ಬಿಟ್ಟು ಹೊರಟೋದ್ರು ಅಂತಾಳೆ. ಆಗ ಅದನ್ನು ನೋಡಿದಂಥ ಸುಂದರ ಮಾವ ಹೋದ್ರೆ ಬೆಳಗ್ಗೆ ಅವ್ರು ಚೆನ್ನಾಗಿ ತಿಂಡಿ ತಿನ್ಕೊಂತ ನೀವು ಸುಮ್ಮನೆ ಇದ್ರೆ ಸಾಕು ಪ್ರಿಯಾ ಅಂತ ಇವನು ಹೇಳ್ತಾನೆ. ಸರಿ ಅಂತ ಎಲ್ಲ ಊಟ ಮುಗಿಸಿ ಹೊರಡ್ತಾರೆ. ಇಲ್ಲಿ ವಲ್ಲಭ ಮಲಗಿರ್ತಾನೆ, ಇವಳು ಅಮೂಲ್ಯ ಬುಕ್ಸ್ ತೆಗೆದು ಓದ್ತಾ ಇರ್ತಾಳೆ. ಓದ್ತಿರ್ಬೇಕಾದ್ರೆ ವಲ್ಲಭ ಅಪ್ಪ ಸಿಕ್ಕಾಪಟ್ಟೆ ಕಾಲು ನೋವು ಆಗ್ತಾ ಇಲ್ಲ ಅಂತ ಪಪ್ಪ ನರಳ್ತಿರ್ತಾನೆ. ಅದನ್ನು ನೋಡಿದಂಥ ಅಮೂಲ್ಯ ಅಯ್ಯೋ ಪಾಪ ಪಾಪ ನನಗೋಸ್ಕರನೇ ಅವನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು, ನಾನು ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ಮನಸ್ಸಲ್ಲೂ ನೋವಿಟ್ಕೊಂಡು ಕಾಲು ನೋವಿಟ್ಕೊಂಡು ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾನೆ, ನಾನು ಅವ್ನಿಗೆ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳಿ ಅವ್ನು ಕಾಲೊತ್ತೋದಕ್ಕೆ ಹೋಗಿ ಕಾಲೊತ್ತುತ್ತಾ ಇದ್ದಾಳೆ. ಮತ್ತಿಲ್ಲಿ ನಂದ ಅವರು ನಿದ್ದೆ ಮಾಡ್ದೇ ಸುಮ್ಮನೆ ಕೂತಿರ್ತಾರೆ. ಅದನ್ನು ನೋಡಿದಂಥ ಗಿರ್ಜಾ ಅವರು ಸಾರಿ ರೀ ನಾನು ಮಾತಾಡಿದ್ದೇನಾದರೂ ತಪ್ಪಿದ್ಯಾ, ಸಾರಿ ರೀ ನನಗೆ ಮಾತಾಡಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ ನಂದ ಅಲ್ಲ ಎಲ್ಲರ ಮುಂದೆ ಕೂಗಾಡಿ ಇವಾಗ ಬಂದು ನೀನು ಶಾಂತವಾಗಿ ಮಾತಾಡಿದ್ರೆ ಏನು ಪ್ರಯೋಜನ ಅಂತ ಹೇಳ್ತಾನೆ. ಅದಕ್ಕೆ ಗಿರ್ಜಾ ಅಳ್ತಾ ಇದ್ದಾಳೆ, ತುಂಬ ಅಳ್ತಿರ್ತಾಳೆ. ಆಗ ಗಿರ್ಜಾ ಯಾಕೆ ಏನಾಯಿತು, ಅಳೋವಂಥದ್ದು ಏನಾಯಿತು, ನನಗೆ ನಿನಗೆಲ್ಲ ಹತ್ರ ನೋಡೋಕ್ಕಾಗಲ್ಲ, ನನ್ನ ಕರಳು ಚುರ್ಕನ್ನತ್ತೆ ಅಂತ ಹೇಳ್ತಾನೆ. ಆಗ ಇವಳು ಹೇಳ್ತಾ ಇದ್ದಾಳೆ ನನಗೂ ಅಷ್ಟೇ ರೀ, ನನ್ನ ವಲ್ಲಭ ಆ ಕೆಲಸ ಮಾಡ್ತಾ ಇರೋದು ನೋಡಿ ಕರಳು ಚುರ್ಕಂತು, ಆ ಬಿಸಿಲಲ್ಲಿ ಆ ಸೈಕಲಲ್ಲಿ ಆ ಜನ ಎಲ್ಲ ಅವ್ನಿಗೆ ಬೈತಾ ಇದ್ದಾನೆ, ನಿನ್ನ ಹತ್ರ ಒಂದು ಗಾಡಿ ಇಲ್ವ ಡೆಲಿವರಿ ಕೊಡೋಕ್ಕೆ ಅಂತ. ಅದನ್ನೆಲ್ಲ ನೋಡಿ ನನಗೆ ತುಂಬ ಬೇಜಾರಾಗ್ತಾ ಇತ್ತು ರೀ, ಅವ್ನು ನಮ್ಮ ಮಗ ರೀ, ಈ ಕಷ್ಟ ಎಲ್ಲ ಪಟ್ಟು ಅದನ್ನು ನಾವು ಯಾಕ್ರಿ ನೋಡಬೇಕು, ಅವ್ನಿಗೇನಾದರೂ ಒಂದು ವ್ಯವಸ್ಥೆ ನೀವು ಮಾಡಲೇಬೇಕು ರೀ. ಅವನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂದರೆ ಅವನು ಕೇಳಲ್ಲ, ಈಗ ಅವನಿಗೂ ಮದುವೆ ಆಗಿದೆ, ಅವನು ಕೆಲಸ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ. ಸರಿ ಅಂದ್ಬಿಟ್ಟು ನೈಟ್ ಆಗುತ್ತೆ, ಮಲ್ಕೊಳ್ತಾರೆ. ಮತ್ತೆ ಬೆಳಗ್ಗೆ ಆಗುತ್ತೆ, ಮನೆಯವರೆಲ್ಲ ಹಾಲಲ್ಲಿ ನಿಂತಿರ್ತಾರೆ. ಆವಾಗ ಗಿರ್ಜಾ ಅಲ್ಲಿಗೆ ವಲ್ಲಭಂಗೆ ಕರ್ಕೊಂಬಂದು ಅಪ್ಪ ಏನೋ ನಿನ್ನ ಹತ್ರ ಮಾತಾಡಬೇಕಂತೆ ಬಾರೋ ಅಂತ ಅಲ್ಲಿ ಬಿಡ್ತಾರೆ. ಆವಾಗ ನಂದ ಅವರು ನೋಡು ಗಿರ್ಜಾ ನನಗೆ ಕಷ್ಟ ಗೊತ್ತಾಗುತ್ತೆ, ಸೈಕಲಲ್ಲಿ ತುಳ್ಕೊಂಡು ಫುಡ್ ಡೆಲಿವರಿ ಮಾಡೋದು ಅಷ್ಟು ಈಸಿ ಇಲ್ಲ ಊರೊಳಗಡೆ ಎಲ್ಲ, ನನಗೆ ಅದೆಲ್ಲ ಅರ್ಥ ಆಗುತ್ತೆ. ಅವನು ಇಷ್ಟು ದಿನ ದುಡ್ದಿದ್ದಾನೆ, ನಾನು ಒಂದು ಸರಿ ಮಾತಿಗೇನೋ ಬೈದೆ ಅಂದ್ಬಿಟ್ಟು ಅವನು ನನಗೆ ತಿಂಗಳ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಕಮಿಟ್ಮೆಂಟ್ ಒಪ್ಕೊಂಡ. ಇವಾಗ ಅದೆಲ್ಲ ಏನೂ ಗಿಡೋದು ಏನೂ ಬೇಕಾಗಿಲ್ಲ, ಅವನು ಆರಾಮಾಗಿ ಅವನು ಓದ್ಕೊಂಡಿರಲಿ. ಓದಿ ಮುಗ್ದಾದ್ಮೇಲೆ ಬೇಕಾದ್ರೆ ಅವನು ಇನ್ನೂ ಕೆಲಸ ಮಾಡಬೇಕು ಅಂತಂದರೆ ಅವ್ನು ಸಂಜೆ ಆದಮೇಲೆ ನಮ್ಮ ಸ್ಟೋರ್ಗೆ ಬರೋಕ್ಕೆ ಹೇಳು, ಅಲ್ಲಿ ಹೆಂಗಿದ್ರು ಕೇಶವ ಇರ್ತಾನೆ, ಕೇಶವನ ಜೊತೆ ಕೆಲಸ ಮಾಡ್ಕೊಂಡಿರಲಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ಆದರೆ ಇಲ್ಲಿ ವಲ್ಲಭ ಇಲ್ಲ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತಾನೆ. ಆಗ ನಂದ ನನ್ನ ಮಾತು ಇನ್ನೂ ಮುಗ್ದಿಲ್ಲ, ಕೇಳಿಸ್ಕೊ ಇಲ್ಲಿ ನಾನು ಹೇಳ್ತಾ ಇರೋದು, ಇವಾಗ ಕೇಶವನು ನನ್ನ ಜೊತೆ ಅಂಗಡಿಗೆ ಬರ್ತಾನೆ, ಅವನಿಗೆ ದಿನ ಖರ್ಚು ಅಂತ ನಾನು ಇಷ್ಟು ಕೊಡ್ತೀನಿ, ಇನ್ನು ಮಿಕ್ಕಿದ ಸಂಬಳ ಅಂತ ಅವ್ನ ಅಕೌಂಟ್ಗೆ ಹಾಕ್ಕೊಡ್ತಾ ಇದ್ದೀನಿ, ನಿನಗೂ ಬೇಕಾದರೆ ಕೈಗೆ ಖರ್ಚಿಗೆ ಕೊಡು ಅಂದ್ರೂ ಕೊಡ್ತೀನಿ, ಇಲ್ಲ ಡೈರೆಕ್ಟ್ ಅಕೌಂಟ್ಗೆ ಹಾಕೊಡು ಅಂತಂದ್ರೂ ಹಾಕ್ಕೊಡ್ತೀನಿ, ಇನ್ಮೇಲೆ ಬೇರೆಲ್ಲೂ ಅವ್ನು ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ, ನನ್ನ ಜೊತೆನೇ ಬರಲಿ ಅಂತ ಹೇಳು ಗಿರ್ಜಾ ಅಂತ ಹೇಳ್ತಾರೆ. ಆಗ ವಲ್ಲಭ ಇಲ್ಲ ನಾನು ಕೆಲ್ಸಕ್ಕೆ ಬರಲ್ಲ ಅಲ್ಲಿಗೆ ಅಂತ ಹೇಳ್ತಾನೆ. ಅದಕ್ಕೆ ನಂದವರು ಏನಕ್ಕೆ ಅಂತ ಕೇಳು ಗಿರ್ಜಾ ಅಂತ ಹೇಳ್ತಾರೆ. ಆಗ ಗಿರ್ಜಾ ಅವ್ರು ಯಾಕೋ ಅಪ್ಪ ಹೇಳ್ತಿದ್ದಾರಲ್ವೇನೋ ಅಲ್ಲೇ ಕೆಲ್ಸಕ್ಕೆ ಹೋಗು ಅವರೇ ಸಂಬಳ ಕೊಡ್ತೀನಿ ಅಂತ, ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದೇವಲ್ಲ ಬಾ ಅಂತಾರೆ. ಆಗ ಅವನು ಇಲ್ಲ ಅಮ್ಮ ನಾನು ಅವ್ರ ಅಂಗಡಿ ಕೆಲಸಕ್ಕೆ ನಾನು ಹೋಗಲ್ಲ, ಇಲ್ಲೇ ನನಗೆ ಮನೆಯಲ್ಲೇ ಎಲ್ಲರೂ ಮುಂದೆ ಬೈಸ್ಕೊಂಡು ಸಾಕಾಗಿದೆ, ಇನ್ನು ಅಂಗಡಿನಲ್ಲಿ ಬರೋ ಕಸ್ಟಮರ್ಸ್ ಮುಂದೆನೂ ಕೂಡ ನಾನು ಬಾಯಿಗೆ ಬಂದಂಗೆ ಬೈಸ್ಕೊಳ್ಳ, ಅಲ್ಲಿ ಬೈಸ್ಕೊಳ್ಳೋದಕ್ಕಿಂತ ನಾನು ಫುಡ್ ಡೆಲಿವರಿ ಮಾಡ್ಕೊಂಡು ಜೀವನ ಸೈಕಲ್ ತೊಳ್ಕೊಂಡು ಫುಡ್ ಡೆಲಿವರಿ ಮಾಡ್ಕೊಂಡು ಹೋಗೋದೇ ಚೆಂದ, ನಾನು ಕಮಿಟ್ಮೆಂಟ್ ಏನು ಒಪ್ಕೊಂಡಿದ್ದೀನಿ ಆ ದುಡ್ಡನ್ನ ನಾನು ಕೊಡ್ತೀನಿ, ಇಲ್ಲ ಸುಮ್ಮನೆ ಬಿಟ್ಟಿಯಾಗಿ ಗಂಡ ಹೆಂಡತಿ ತಿನ್ಕೊಂಡು ಬಿದ್ದಿದ್ದಾರೆ ಅಂತೆಲ್ಲ ಅನ್ಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿರ್ತಾನೆ. ಅದನ್ನು ಕೇಳಿದಂಥ ನಂದಂಗೆ ಕೋಪ ಬಂದು ಒಂದು ಕೆನ್ನೆ ಮೇಲೆ ಬಾರಿಸ್ತಾನೆ ವಲ್ಲಭಂಗೆ. ಏನೋ ನನಗೆ ರಿಪೀಟ್ ಮಾತಾಡ್ತೀಯ, ನಾನೇನೋ ನಿಮ್ಮಮ್ಮ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿದ ನಿರ್ಧಾರ ತಗೊಂಡ್ರೆ ನೀನು ನನಗೆ ರಿಪೀಟ್ ಮಾತಾಡ್ತೀಯ, ನೋಡ್ದಾಗಿರ್ಜಿಯಾ ಇದೇ ನಿನ್ನ ಮಕ್ಕಳು ನಮಗೆ ಕೊಡೋದು ನಿನ್ನ ಪ್ರೀತಿಗೆ ನನ್ನ ಕಾಳಜಿಗೆ, ಏನು ಪ್ರಯೋಜನ ಇಲ್ಲ ಇವ್ರಿಗೆ ಎಷ್ಟು ಮಾಡಿ ಏನು ಅಂತ ಹೇಳಿ ಅಲ್ಲಿಂದ ಬೇಜಾರಾಗಿ ಇನ್ನೊಂದ್ಸಲಿ ನೀನೇನು ಹೇಳಬಾರ್ದು ಗಿರ್ಜಾ ಇವನು ವಿಷಯವಾಗಿ ಅಂತ ಹೇಳಿ ಅಂಗಡಿಗೆ ಹೊರಟ್ಬಿಡ್ತಾನೆ. ಇಲ್ಲಿ ಮಾಧವ ಹೇಳ್ತಾ ಇದ್ದಾನೆ, ಅಲ್ಲ ಚಿಕ್ಕು ನೀನು ಟೈಮ್ ತೊಗೊಂಡು ಹೇಳ್ಬೋದಾಗಿತ್ತು ಅಂಗಡಿಗೆ ನಾನು ಹೋಗಲ್ಲ ಅಂತ, ನೀವು ಯಾಕೆ ಸಡನ್ನಾಗಿ ಹಂಗೆ ಹೇಳಕ್ಕೆ ಹೋಗಿ ಎಲ್ಲರೂ ಮುಂದೆ ಹೇಳ್ತಿದ್ದೆ, ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ಲಿಲ್ಲ ಅಂತ ಅವ್ನು ಹೇಳ್ತಾನೆ. ಕೇಶವ ಅಲ್ಲ ಕಣೋ ನೀನು ಮುಂಚೆ ಅಂಗಡಿಲೇ ಕೆಲಸ ಮಾಡ್ತಾ ಇದ್ದಾರೋ, ಈಗ ಅಂಗಡಿಲಿ ಮಾಡೋಕ್ಕೆ ಏನೋ ನೀನು ಪ್ರಾಬ್ಲಮ್ಮು ಅಂತ ಅವನು ಹೇಳ್ತಾನೆ. ಬಟ್ ಇವ್ನು ಯಾರ ಮಾತು ಕೇಳಿದೆ ಅಲ್ಲಿಂದ ಹೊರಟೋಗ್ತಾನೆ. ಇದಿಷ್ಟು ಬಂದು ಶುಕ್ರವಾರ ಸಂಚಿಕೆಯ ಫುಲ್ ಎಪಿಸೋಡು. ಇನ್ನು ನೆಕ್ಸ್ಟು ಸೋಮವಾರ ಸಂಚಿಕೆ ಎಪಿಸೋಡ್ನಲ್ಲಿ ಗಿರ್ಜಾ ಹೇಳ್ತಾ ಇದ್ದಾಳೆ, ನನ್ನ ಮಗ ಏನೂ ತಪ್ಪೇ ಮಾಡಿಲ್ಲ, ಆದರೆ ನಮ್ಮ ಯಜಮಾನರು ಯಾವಾಗಲೂ ಅವನ್ನ ನಿಷ್ಠೂರ ಮಾಡ್ತಾನೇ ಇದ್ದಾರೆ. ನನಗೆ ಆಗದೆ ಹೋಗಿರೋರು ಮನೆ ಹುಡುಗಿನ ನನಗೆ ಹೇಳ್ದೆ ಮದುವೆ ಆಗಿ ಬಂದೆ ಅಂತ, ಆದರೆ ನಾನು ಇವತ್ತು ಸತ್ಯ ಹೇಳ್ಬಿಡ್ತೀನಿ ಕಂಡ್ರೆ, ನಾನೇ ವಲ್ಲಭನಿಗೆ ಮದುವೆ ಆಗೋಕ್ಕೆ ಹೇಳಿದ್ದು ಒಂದು ಹೆಣ್ಣಿನ ಮರ್ಯಾದೆ ಉಳಿಲಿ ಅಂತ ಹೇಳಿ ನಿಜ ಹೇಳ್ತೀನಿ ಅಂತ ಅವಳು ಅಲ್ಲಿ ಹೋಗ್ತಾ ಇದ್ದಾಳೆ. ನೀವೇನೇ ಹೇಳಿ ರೋಚಕ ತೆರವಿನಲ್ಲಿ ನಂದ ಗೋಕುಲ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ನೆಕ್ಸ್ಟ್ ಎಪಿಸೋಡ್. ಬಾಯ್.